ಪಾಶ್ಚಿಮಾತ್ಯ ದೇಶಗಳು ದೈಹಿಕ ಶ್ರಮದಿಂದ ತಪ್ಪಿಸಿಕೊಳ್ಳುವ ಎಲ್ಲ ನೂತನ ಸಾಧನಗಳನ್ನು ಕಂಡುಹಿಡಿಯುತ್ತಾ ಬಂದಿರೋದ ದುಷ್ಪರಿಣಾಮ ಇಂದು ಈ ಯಂತ್ರಗಳನ್ನು ಎಲ್ಲ ಮನೆಗಳ ಮೇಲೆ, ಕಂಪಾರ್ಟ್ಮೆಂಟ್ ಒಳಗಡೆ, ಕಚೇರಿಗಳೊಳಗಡೆ, ಶಾಲಾ ಕಾಲೇಜುಗಳಲ್ಲಿ ಕಾಣುವಂತಾಗಿದೆ. ಇದರಲ್ಲಿ ದೈಹಿಕ ಶ್ರಮವನ್ನು ಬಳಕೆ ಮಾಡಿಕೊಂಡು ಆರೋಗ್ಯ ಸುಧಾರಣೆ ಮಾಡಿಸಿಕೊಳ್ಳುವಂತಹ ವ್ಯವಸ್ಥೆಯನ್ನು ಮಾಡಿಕೊಂಡು ಬಂದಿರುತ್ತುವ ಮನುಷ್ಯ ಮೊದಲ ದೈಹಿಕ ಶ್ರಮವನ್ನು ಉತ್ಪಾದನೆಗಾಗಿ ಬಳಕೆ ಮಾಡಿಕೊಳ್ಳುತ್ತಾ ಜೀವನ ಮಾಡುತ್ತಿದ್ದಂಥ ಗ್ರಾಮೀಣ ಜನರು ಇಂದು ಅವರೂ ಸಹ ಜಿಮ್ ಸೆಂಟರ್ಗಳಿಗೆ ಹೋಗಿ ತಮ್ಮ ವ್ಯಾಯಾಮದ ಮುಖಾಂತರ ಆರೋಗ್ಯ ಸಂಪಾದಿಸಿಕೊಳ್ಳುತ್ತಿರುವುದನ್ನು ನೋಡಬಹುದಾಗಿದೆ. ಸೊ ಈ ರೀತಿ ನಾವು ನಮ್ಮಲ್ಲಿ ಪಡೆದಿರುವ ಶಕ್ತಿಯನ್ನು ವ್ಯರ್ಥಮಯವಾಗಿ ಮಾಡಿಕೊಳ್ಳುವುದಕ್ಕಿಂತ ಅದನ್ನು ಉತ್ಪಾದನೆಗೆ ಬಳಕೆ ಮಾಡಿಕೊಳ್ಳಿ ಎಂಬುದೇ ನಮ್ಮ ಭಾರತೀಯ ಸಂಸ್ಕೃತಿಯ ಉದ್ದೇಶವಾಗಿತ್ತು. ಆದ್ದರಿಂದ ಎಲ್ಲವೂ ಪಾಶ್ಚಿಮಾತ್ಯ ರೀತಿಯಲ್ಲಿ ಜೀವನ ಸಾಗಿಸುತ್ತಿರುವುದರಿಂದ ದೇಹದಲ್ಲಿ ಉತ್ಪಾದನೆ ಆಗುವ ಶಕ್ತಿಯನ್ನು ನರನಾಡಿಗಳನ್ನು ಬಳಕೆ ಮಾಡಿ ಕಳೆದುಕೊಳ್ಳುವ ಮಾರ್ಗಗಳನ್ನು ಯಂತ್ರಗಳ ಮುಖಾಂತರ ಮಾಡಿಕೊಳ್ಳುತ್ತಿದ್ದಾನೆ. ಆದರೂ ಸಹ ಉತ್ತಮ ಆರೋಗ್ಯ ಪಡೆಯಲು ಅಸಾಧ್ಯವಾಗಿದೆ. ತಿಂಗಳಿಗೆ 2,000ರಿಂದ 10,000 ರೂಪಾಯಿ ಖರ್ಚು ಮಾಡಿ ಜಿಮ್ ಸೆಂಟರ್ಗಳಿಗೆ ಹೋಗಿ ಯುವಕರು ವ್ಯಾಯಾಮ ಮಾಡುವುದನ್ನು, ಸೈಕಲ್ ಹೊಡೆಯುವುದನ್ನು ನೋಡಬಹುದಾಗಿದೆ. ಆದರೆ ದಿನನಿತ್ಯ ಸೈಕಲ್ ಹೊಡೆಯುವುದು, ದಿನನಿತ್ಯ ನಡೆದಾಡುವುದು, ದಿನನಿತ್ಯ ದೈಹಿಕ ಶ್ರಮಗಳನ್ನು ಮಾಡುವುದನ್ನು ನಾವು ತಪ್ಪಿಸಿಕೊಂಡಿದ್ದರ ದುಷ್ಪರಿಣಾಮವಾಗಿ ಇಂದು ಎಲ್ಲ ಆರೋಗ್ಯ ಕಳೆದುಕೊಂಡು ಮನುಷ್ಯ ಅನಾರೋಗ್ಯ ಪೀಡಿತನಾಗಿದ್ದಾನೆ. ನಗರಗಳಲ್ಲಿ ಹೆಚ್ಚುತ್ತಿರುವ ಆಸ್ಪತ್ರೆಗಳು ಇದರ ಸಂಕೇತವಾಗಿದೆ. ಆದ್ದರಿಂದ ನಾವೆಲ್ಲರೂ ಪ್ರತಿಯೊಬ್ಬರೂ ದೈಹಿಕ ಶ್ರಮದಿಂದ ನುಣುಚಿಕೊಳ್ಳದೆ ನಮ್ಮಲ್ಲಿರುವ ಉತ್ಪಾದನೆ ಆಗುವ ಶಕ್ತಿಯನ್ನು ಬಳಕೆ ಮಾಡಿ ದಿನನಿತ್ಯ ನಡೆದಾಡಿ, ಸೈಕಲ್ ಚಲಾಯಿಸಿ, ಭಾರವಾದ ವಸ್ತುಗಳನ್ನು ಹೊತ್ತು ಸಾಗಿಸುವುದರ ಮುಖಾಂತರವಾದರೂ ನಾವು ಆರೋಗ್ಯವನ್ನು ಸಂಪಾದಿಸಿಕೊಳ್ಳುವುದನ್ನು ಕಲಿತುಕೊಳ್ಳಬೇಕಾಗಿದೆ. ಮಹಿಳೆಯರಿಗಂತೂ ದೈಹಿಕ ಶ್ರಮ ಕಡಿಮೆಯಾಗಿ ಹೆಚ್ಚು ಅನಾರೋಗ್ಯ ಪೀಡಿತ ರೋಗಗಳು ಕಾಣಿಸಿಕೊಳ್ಳಲಾರಂಭಿಸಿದ್ದಾವೆ. ಬೊಜ್ಜು ಎಂಬ ಒಂದು ಕಾಯಿಲೆ ಈಗ ಎಲ್ಲರನ್ನ ನರಳಿಸಿ ಸಾಯಿಸುವಂತಾಗಿದೆ. ಹಾಗಾಗಿ ನಗರಗಳಲ್ಲಿ, ಅಪಾರ್ಟ್ಮೆಂಟ್ಗಳಲ್ಲಿ ಈ ರೀತಿ ವ್ಯಾಯಾಮದ ಕೇಂದ್ರಗಳು ಹೆಚ್ಚಾಗುತ್ತಾ ಬರುತ್ತಿವೆ. ಸೊ ಇದರ ತರಬೇತಿಗಾಗಿ 2ರಿಂದ 10,000 ಖರ್ಚು ಮಾಡಿಕೊಂಡು ಆರೋಗ್ಯ ಸಂಪಾದಿಸಿಕೊಳ್ಳುವುದನ್ನು ನಾವು ಮುಂದಿನ ಜನಾಂಗಕ್ಕೆ ತಿಳಿಸಿ ನಮ್ಮಲ್ಲಿರುವ ದೈಹಿಕ ಶ್ರಮಗಳನ್ನು ಬಿಟ್ಟುಕೊಡದ ಹಾಗೆ ನಾವೆಲ್ಲವನ್ನು ಮರುಸ್ಥಾಪಿಸಬೇಕಾಗಿದೆ. ಇದರ ಬಗ್ಗೆ ಯೋಚಿಸಬೇಕಾದ್ದು ಉತ್ತಮ. ಧನ್ಯವಾದಗಳು.